ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ. ನಮ್ಮ ಮೊದಲನೇ ಪ್ರಶ್ನೆ, ಪಂಪ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು? ಎ. ದೇಜಗೌಡ, ಬಿ. ಕೆ. ಎಸ್. ಸ್ವಾಮಿ, ಸಿ. ಕುವೆಂಪು, ಡಿ. ಎಲ್. ವಿ. ಪ್ರಸಾದ್. ಸರಿಯಾದ ಉತ್ತರ ಸಿ. ಕುವೆಂಪು. ನಮ್ಮ ಎರಡನೇ ಪ್ರಶ್ನೆ, ಭಾರತದ ಮ್ಯಾಂಚೆಸ್ಟರ್ ಯಾವುದು? ಎ. ಮುಂಬೈ, ಬಿ. ಬೆಂಗಳೂರು, ಸಿ. ಕೋಲ್ಕತ್ತಾ, ಡಿ. ಕಾನ್ಪುರ. ಬನ್ನಿ ಸ್ನೇಹಿತರೆ, ಉತ್ತರ ತಿಳಿಯೋಣ. ಸರಿಯಾದ ಉತ್ತರ ಎ. ಮುಂಬೈ. ನಮ್ಮ ಮೂರನೇ ಪ್ರಶ್ನೆ, ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಎ. ಡಾಕ್ಟರ್ ರಾಜ್ಕುಮಾರ್, ಬಿ. ದೇವಾನಂದ್, ಸಿ. ವಿ. ಶಾಂತರಾಮ್, ಡಿ. ಎಲ್. ವಿ. ಪ್ರಸಾದ್. ಸರಿಯಾದ ಉತ್ತರ ಸಿ. ವಿ. ಶಾಂತರಾಮ್. ನಮ್ಮ ನಾಲ್ಕನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಲಾಂಛನ ಯಾವುದು? ಎ. ಅಶೋಕ ಚಕ್ರ, ಬಿ. ಕೆಂಪು ಹಳದಿ ಬಾವುಟ, ಸಿ. ಸಿಂಹ ಲಾಂಛನ, ಡಿ. ಗಂಡು ಬೆರಂಡ. ಸರಿಯಾದ ಉತ್ತರ ಡಿ. ಗಂಡು ಬೇರುಂಡ. ನಮ್ಮ ಐದನೇ ಪ್ರಶ್ನೆ, ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾವುದು? ಎ. ಇಂಗ್ಲೆಂಡ್, ಬಿ. ಫ್ರಾನ್ಸ್, ಸಿ. ಅಮೆರಿಕ, ಡಿ. ಜಪಾನ್. ಬನ್ನಿ ಉತ್ತರ ತಿಳಿಯೋಣ. ಸರಿಯಾದ ಉತ್ತರ ಎ. ಇಂಗ್ಲೆಂಡ್. ನಮ್ಮ ಆರನೇ ಪ್ರಶ್ನೆ, ಜೈಪುರ ಯಾವ ನಗರವೆಂದು ಪ್ರಸಿದ್ಧಿಯಾಗಿದೆ? ಎ. ಮುತ್ತಿನ ನಗರ, ಬಿ. ಗುಲಾಬಿ ನಗರ, ಸಿ. ಸ್ವರ್ಣ ನಗರ, ಡಿ. ಕೆಂಪು ನಗರಿ. ಬನ್ನಿ ಉತ್ತರ ತಿಳಿಯುವ. ಸರಿಯಾದ ಉತ್ತರ ಬಿ. ಗುಲಾಬಿ ನಗರ. ನಮ್ಮ ಏಳನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನ ಯಾವಾಗ ಆಚರಿಸುತ್ತಾರೆ? ಎ. ಮಾರ್ಚ್ 21, ಬಿ. ಜೂನ್ 21, ಸಿ. ಮಾರ್ಚ್ 8, ಡಿ. ಏಪ್ರಿಲ್ 21. ಬನ್ನಿ ಉತ್ತರ ತಿಳಿಯುವ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಬಿ. ಜೂನ್ 21. ನಮ್ಮ ಎಂಟನೇ ಪ್ರಶ್ನೆ, ಎಡದೊರೆ ನಾಡು ಯಾವುದು? ಎ. ಬಳ್ಳಾರಿ, ಬಿ. ರಾಯಚೂರು, ಸಿ. ಕೊಪ್ಪಳ, ಡಿ. ಯಾದಗಿರಿ. ಬನ್ನಿ ಉತ್ತರ ತಿಳಿಯೋಣ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಬಿ. ರಾಯಚೂರು. ನಮ್ಮ ಒಂಬತ್ತನೇ ಪ್ರಶ್ನೆ, ದೇಶಕ್ಕೆ 90% ಚಿನ್ನ ಉತ್ಪಾದಿಸುವ ಜಿಲ್ಲೆ ಯಾವುದು? ಎ. ಕೋಲಾರ, ಬಿ. ದಾವಣಗೆರೆ, ಸಿ. ರಾಯಚೂರಿನ ಹಟ್ಟಿ, ಡಿ. ಬಳ್ಳಾರಿ. ಬನ್ನಿ ಉತ್ತರ ಕೊಡೋಣ. ಸರಿಯಾದ ಉತ್ತರ ಸಿ. ರಾಯಚೂರಿನ ಹಟ್ಟಿ. ನಮ್ಮ ಹತ್ತನೇ ಪ್ರಶ್ನೆ, ಕಿತ್ತಾಳೆ ಬೆಳೆಯುವ ನಾಡು ಯಾವುದು? ಎ. ತುಮಕೂರು, ಎ. ಬಿ. ಕೂರ್ಗ್, ಸಿ. ಗದಗ, ಡಿ. ಕೊಡಗು. ಬನ್ನಿ ಉತ್ತರ ಕೊಡುವ. ಸರಿಯಾದ ಉತ್ತರ ಬಿ. ಕೂರ್ಗ್. ನಮ್ಮ 11ನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಯಾವುದು? ಎ. ಕರ್ನಾಟಕ, ಬಿ. ತಮಿಳುನಾಡು, ಸಿ. ಕೇರಳ, ಡಿ. ಆಂಧ್ರ ಪ್ರದೇಶ. ಬನ್ನಿ ಉತ್ತರ ತಿಳಿಯುವ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ.
ಸರಿಯಾದ ಉತ್ತರ ಸಿ ಕೇರಳ. 12ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವಾಗ ಆಚರಿಸುತ್ತಾರೆ? ಎ ಮಾರ್ಚ್ 9, ಬಿ ಮಾರ್ಚ್ 2, ಸಿ ಮಾರ್ಚ್ 8, ಡಿ ಮಾರ್ಚ್ 5. ಸರಿಯಾದ ಉತ್ತರ ಸಿ ಮಾರ್ಚ್ 8. ಹೆಚ್ಚಿನ ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.